ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಏನಂತಂದರೆ ಇವತ್ತು ಒಂದು ಶೂಟ್ ಇತ್ತು, ಹೋಗ್ತಾ ಇದ್ದೀವಿ. ಫಸ್ಟು ಪೂಜೆ ಮಾಡಿ ಪೂಜೆ ಮುಗಿಸ್ಕೊಂಡು ಶೂಟ್ಗೆ ಹೋಗೋಣ ಅಂತ. ಆ್ಯಕ್ಚುಲಿ ಇವತ್ತು ಬಂದ್ಬಿಟ್ಟು ಅಚ್ಚಚ್ಚ ಅಂತಂದರೆ ಬಂಗಾರು ಅವರ ತಾತ ಬಂದ್ಬಿಟ್ಟು ತೀರೋಗಿದ್ದಾನೆ. ಅದಕ್ಕೆ ಒಂದು ಪೂಜೆ ಮುಗಿಸ್ಕೊಂಡು ಬ್ಲೆಸ್ಸಿಂಗ್ ಜೊತೆಗೆ ಹೊರಗಡೆ ಹೋಗೋಣ ಅಂತ ರೆಡಿ ಮಾಡ್ಕೊಂಡು ಬಂಗಾರ ಪೂಜೆಗಿಂತ ಕೂತಿದ್ದಾಳೆ. ಏನು 10 ನಿಮಿಷದಾಗ ಕ್ಯಾಬು ಬರುತ್ತೆ. ಸರಿ ಆಯಿತು, ಹೇಳಿ, ಏನಾದರೂ ಶೇರ್ ಮಾಡಬೇಕು. ಪೂಜೆ ಮಾಡ್ಬೇಕಾದ್ರೆ ಮಾತಾಡಬಾರ್ದು. ಸರಿ ಆಯ್ತು, ಇರಲಿ 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 ಅಲ್ಲಿಗೆ ಇಲ್ಲಿಗೆ ಇಲ್ಲಿಗೆ ಆಯ್ತು. ಆ್ಯಕ್ಚುಲಿ ಏನಂತಂದರೆ ಲಾಂಗ್ ಗ್ಯಾಪ್ ಆಗಿರೋದ್ರಿಂದ ವ್ಲಾಗ್ ಮಾಡೋದಕ್ಕೆ ಮಾತಾಡೋಕ್ಕೆ ಅಂತಂತ ಒಬ್ಬನ ಕೈಲಿ ಆಗ್ತಾಯಿಲ್ಲ. ಬಂಗಾರ ಹೋದರೆ ಅದಕ್ಕೊಂದು ಸ್ವಲ್ಪ ಕಿಚ್ಚರ್ಸ್ತಾಳೆ. ಹೆಂಗೆ ಅಂತಂತಂದರೆ ಅವಳು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋದು ಅಂತಂದ್ರೆ ಅದ್ರ ಜೊತೆಗೆ ನಾವು ಮಾತಾಡ್ತಾ ಇರ್ತೀವಿ. ಹೋಗ್ತಾ ಇರುತ್ತೆ ವ್ಲಾಗ್, ಗೊತ್ತೇ ಆಗಲ್ಲ ಟೈಮ್ ಹೋಗ್ತಾ ಇರುತ್ತೆ ಅಂತ ಹೇಳ್ಬೋದು. ಆ ಥರ ನಾನು ಹೇಳಿದ್ನಲ್ಲ ಗೈಸ್, ಬಂಗಾರು ಬಂದರೆ ವ್ಲಾಗಿಗೆ ಒಂದು ಕಿಚ್ಚಿಸ್ತಾಳೆ ಅಂತ ಹಚ್ಬಿಟ್ಲು ಕಿಚ್ಚು. ಕಿಚ್ಚು ಬೆಂಕಿ ಹಚ್ದಂಗೆ ಇರುತ್ತೆ ಅಂತಂತ. ಓಕೆ, ಇದು ಬಂದು ಲೈಟು, ಕ್ಯಾಮ್ರಾ. ಆ್ಯಕ್ಚುಲಿ ಲಾಸ್ಟ್ ವೀಡಿಯೋದಲ್ಲಿ ಕಾಮೆಂಟ್ ಹಾಕಿದ್ರಿ, ಅಕ್ಕ ನೀವಷ್ಟೇ ಮಾತಾಡ್ತೀರಾ, ಅಣ್ಣಂಗೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಬಿಡಿ ಅಂತ. ಅಣ್ಣಂಗೆ ಆ್ಯಕ್ಚುಲಿ ಅವರ ಹೆಂಗೆ ಹೇಳೋಣ, ಆ ಸಿಚುವೇಶನ್ ತಕ್ಕನಂತೆ ವಟ 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 ಮಾತಾಡ್ತಾರೆ. ಒಂದ್ಸತಿ ಮಾತೇ ಆಡಲ್ಲ. ಅದೇನೋ ಅವ್ರದ್ದೇ ಅಂತ ಮೂಡ್ ಆಫ್ ಅನ್ನೋ ಥರ ಆಗುತ್ತಲ್ಲ, ಆ ಥರ. ಬಟ್ ನನ್ನ ಹತ್ರ 24/7 ಮಾತಾಡ್ತಾನೆ ಇರ್ತಾರೆ. ಅದಕ್ಕೆ ನಾನು ಯಾವಾಗ ಬಾಯಿ ಮುಗಿಸಿ ಅಂತ ಬಾಯಿ ಮುಚ್ಚಲ್ಲ, ವಟ ವಟ ವಟ. ಸೊ ಹಾಗಾಗಿ ಆ್ಯಕ್ಚುಲಿ ಬ್ಯಾಕ್ ಕ್ಯಾಮ್ರಾದಲ್ಲೇ ತೊಗೋಬೋದಿತ್ತು. ಬ್ಯಾಕ್ ಕ್ಯಾಮ್ರದ್ದು ನಮ್ಮ ಫೋನಲ್ಲಿ. ಆ್ಯಕ್ಚುಲಿ ಫೋನ್ ಬಂದ್ಬಿಟ್ಟು ನನ್ನ ಬಾಮೈದ ಗಿಫ್ಟ್ ಮಾಡಿದ್ದು. ನಮ್ಮದು ಔಟ್ಲೆಟ್ ಓಪನ್ ಆಗಲ್ಲ ಅವಾಗ. ನನಗೆ ಮಾತಾಡೋಕ್ಕೆ ಬಿಡ್ತಿಲ್ಲ ಅವರು. ಸರಿ ಮಾತಾಡಿ. ನೀನಲ್ಲ, ಅಲ್ಲಿ ಏನೋ ಸೌಂಡ್ ಬರ್ತದೆ ಅವರ ಅಂತ. ಅದು ಕೆಳಗಡೆಗೆ ಇಂಡಸ್ಟ್ರಿ ಇದೆ, ನಮ್ಮದೇ ಇಂಡಸ್ಟ್ರಿ ಕೆಲಸ ಅವಾಗ ನಡೀತಾ ಇರುತ್ತೆ. ನಾನು ಅವಾಗ ಹೋಗಿದ್ದೆಲ್ಲ ಟೇಕ್ ಕೇರ್ ಮಾಡ್ಕೊಂಡು ಏನು ಆ್ಯಕ್ಚುಲಿ ಬೇಸಿಕಲಿ ಈಸ್ ಅ ಫಾರ್ಮರ್. ಇದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಅನ್ಕೋತೀನಿ. ಸೊ ಇವತ್ತು ನಾನು ಹೇಳ್ತಾ ಇದ್ದೀನಿ. ಬೇಸಿಕಲಿ ಅಂತಂದರೆ ಇವರ ಅಪ್ಪ ಎಲ್ಲ ಇವ್ರದ್ದು ಏನಿದೆ, ಅಡಿಕೆ ಎಲ್ಲ ಇದೆ, ಅಡಿಕೆ ತೆಂಗು ಅದೆಲ್ಲ ಇದೆ. ನಂಗೆ ಗೊತ್ತಿಲ್ಲ ಅದೆಲ್ಲ ಹೆಂಗೆ ಮಾಡ್ತಾರೆ ಏನು ಮಾಡ್ತಾರೆ ಅಂತೆಲ್ಲ. ಸೊ ನನಗಿಷ್ಟ ಇತ್ತು, ನಾನು ಬಂದ್ಬಿಟ್ಟು ಮದುವೆ ಆದರೆ ಒಂದು ಫಾರ್ಮರ್ನ, ರೈತನ ಮದುವೆ ಆಗಬೇಕು ಅಂತ. ಅದು ಬಟ್ ಆದರೆ ಅದು ಆಸೆ ಈಡೇರಿಲ್ಲ ಅಂತ ಹೇಳ್ಬೋದು. ಹೆಂಗೆ ಅಂತಂದರೆ ಇವರು ಮದುವೆ ಆದಾಗಿಂದ ನಮ್ಮ ಮನೇಲೇ ಇದ್ದಾರೆ, ಎಲ್ಲೂ ಹೋಗಿಲ್ಲ ಅಲ್ಲಿಗೆ. ಸೊ ಹಾಗಾಗಿ ಐ ಹ್ಯಾವ್ ನೆವರ್ ಸೀನ್ ಹಿಮ್ ಡೂಯಿಂಗ್ ಎನಿಥಿಂಗ್ಸ್. ನಾನು ಮದುವೆಗಿಂತ ಮುಂಚೆ ನನಗೆ ವೀಡಿಯೋ ಕ್ಲಿಪ್ಸ್ ಎಲ್ಲ ಕಳಿಸೋರು, ಇವತ್ತು ಈ ಕೆಲಸ ಆಯಿತು, ಇವತ್ತು ಆ ಕೆಲಸ ಆಯಿತು ಅಂತ. ಸೊ ಐ ವಾಸ್ ಫೀಲಿಂಗ್ ವೆರಿ ಪ್ರೌಡ್, ಇದೆಲ್ಲ ಮಾಡ್ತಿದ್ದಾರಲ್ಲ ಅಂತ. ಅವ್ಳಿಗೀಗಲೂ ಆಸೆ ಇದೆ, ಏನಾದರೂ ಅಡಿಕೆ ಮಾಡಬೇಕು, ತೆಂಗು ಅದೇನಾದರೂ ಬೆಳಿಬೇಕು ಮಾಡಬೇಕು ಅಂತ ಅನ್ನೋದೆಲ್ಲ ಇದೆ. ಅದಕ್ಕೆ ಒಂದು ಸ್ವಲ್ಪ ಅಂದರೆ ಏನಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಚಿಚ್ಚುಗೆ ಹಿ ಡಸಂಟ್ ಲೈಕ್ ಟು ವರ್ಕ್ ಇನ್ ಅ ಕಾರ್ಪೊರೇಟ್ ಕಂಪ್ನಿಲಾಗಲಿ, ಅಥವಾ ಇಲ್ಲಿ ನಾವು ವ್ಲಾಗಿಂಗ್ ಎಲ್ಲ ಓಕೆ ಅಂದರೆ ಇದೆಲ್ಲ ಒಂಥರ ಅವನಿಗೆ ಅಲ್ಲ, ಸಾರಿ ಅವ್ರಿಗೆ ಅನ್ಬೇಕಾ, ನಾನು ಯೂಶಲಿ ಹೇಳೋದೆ ಅವನಿಗೆ ಅಂತಲೇ. ಒಂದೊಂದ್ಸತಿ ವಿಡಿಯೋ ಮುಂದೆ 2 ಥರನೂ ಬಂದುಬಿಡುತ್ತೆ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ಮಾತಾಡ್ಬೇಕಾದ್ರೆ ಒಂದೊಂಥರ ಅದು ಏನಂತಂದ್ರೆ ಮರ್ಯಾದೆ ಕೊಟ್ಟು ಕರೀಲೇಬೇಕು ಅನ್ನೋ ಥರ ಏನಿಲ್ಲ. ಮರ್ಯಾದೆ ಕೊಟ್ಟು ಒಂದೊಂದ್ಸತಿ ಫ್ಲೋನಲ್ಲಿ ಏನು ಬರುತ್ತೆ ಅದನ್ನ ಹೇಳ್ತೀನಿ. ಮರ್ಯಾದೆ ಕೊಟ್ಟು ಕರಿತಾಳೆ ಅಂತಂತಂದ್ರೆ ನಾಚಿಕೆ ಹೋಗಕ್ಕೆ ಅರ್ಧ ದಿನ. ನಾನೇನೋ ಹೇಳ್ತಿದ್ದೆ, ಏನು ಹೇಳ್ತಿದ್ದೆ, ಈ ಟಾಪಿಕ್ ಮಾತಾಡಿದೆ ಅಂದರೆ ವ್ಲಾಗ್ ಮುಂದೆನೇ ಹೋಗಲ್ಲ, ನಾಚಿಕೊಂಡೆ ಕೂತಿರ್ತಾರೆ. ನಾನು ಏನು ಹೇಳ್ತಿದ್ದೆ ಅಂದರೆ, ಈಗಲೂ ಬಿಟ್ಟರೆ ಏನು ಹೇಳ್ತಿದ್ದೆ ಅಂದರೆ, ಇವ್ರಿಗೆ ವ್ಲಾಗಿಂಗ್ ಆಗಲಿ, ಇವಾಗ ವೀಡಿಯೋಸ್ ಮಾಡೋದಾಗಲಿ, ಅಥವಾ ಆಚೆ ಹೋಗಿ ವರ್ಕ್ ಮಾಡೋದಾಗಲಿ, ಇದರಲ್ಲೆಲ್ಲ ಅಷ್ಟಕ್ಕಷ್ಟೇ ಇಂಟ್ರೆಸ್ಟು. ಅಂದರೆ ಇದೆಲ್ಲ ಒಂದು ಪಾರ್ಟ್ ಅಷ್ಟೇ ಅವರಿಗೆ. ಬಿಟ್ಟರೆ ಒಂದು ಪ್ಯಾಷನ್ ಅಂತ ಇವ್ರಿಗಂತ ಏನೂ ಇಲ್ಲ. ಇರೋದು ಒಂದೇ, ಅವರ ಏನಾದರೂ ಹೆಸರು ಅಗ್ರಿಕಲ್ಚರ್. ಸೊ ಹಾಗಾಗಿ ನಮಗೆ ಪ್ಲ್ಯಾನ್ಸ್ ಇದೆ ಫ್ಯೂಚರಲ್ಲಿ. ವಿ ನೀಡ್ ಟು ಗೆಟ್ ಅ ಲ್ಯಾಂಡ್ ಫಾರ್ ಆರ್ ಸೆಲ್ಫ್ ಆ್ಯಂಡ್ ಅಲ್ಲಿ ಅಗ್ರಿಕಲ್ಚರ್ ಮಾಡಬೇಕು ಅನ್ನೋದು ಒಂದು ಡ್ರೀಮ್ ನಮ್ದಿರೋದು. ಅದು ನನ್ನ ಡ್ರೀಮ್ ಯಾಕೆ ಅಂತಂದರೆ, ಕೆಲವೊಂದು ಪರ್ಸ್ನಲ್ ರೀಸನ್ಸಿಂದ. ಸೊ ಅದರಿಂದ ನಮ್ಮದೇ ನಾವೇ ತೊಗೊಂಡು ಅದರಲ್ಲಿ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡಬೇಕು. ದೆನ್ ವಿಲ್ ಟೇಕ್ ಕೇರ್ ಆಫ್ ಅಗ್ರಿಕಲ್ಚರ್, ಅದು ಇದು ಅಂತ. ಆ್ಯಂಡ್ ಇನ್ನೇನು ಬ್ಲಾಗು ಮತ್ತು ಇನ್ನೇನೇನೆಲ್ಲ ವರ್ಕ್ ಇದೆ ನಮ್ಮದು, ಸ್ಯಾರೀಸ್ದು, ಇನ್ನೂ ಮುಂದೆ ಬೇರೆ ಬೇರೆ ಪ್ಲ್ಯಾನ್ಸು, NGO ಅದು ಇದು ಆಲ್ರೆಡಿ ಇವಾಗ ಇರೋದೇ. ಬಟ್ ಆದರೆ ಸ್ವಲ್ಪ ಎಕ್ಸ್ಪ್ಯಾನ್ಷನ್ ಮಾಡಬೇಕು, ಮಾಡ್ತೀವಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ.
ಸೊ ಬೇಸಿಕಲಿ ಇವರಿಗೆ ಇಷ್ಟವಾಗಿರೋ ಏಕೈಕ ಜಾಬ್ ಅಂತಂದರೆ ಪಾಪ ನನಗೆ ಗೊತ್ತಿರಲಿಲ್ಲ ಇವರಿಗೆ ಇಲ್ಲಿ ವರ್ಕ್ ಮಾಡೋದು ಇಷ್ಟ ಇಲ್ಲ ಅಂತ ನನಗೆ ಗೊತ್ತೇ ಇರಲಿಲ್ಲ. ಬಟ್ ನನಗೆ ಲವ್ ಮ್ಯಾರೇಜ್ ಅಂದರೆ ಲವ್ ಮಾಡೋ ಟೈಮಲ್ಲಿ ಆವಾಗ ಹೇಳಿದ್ದೇನಂತಂದರೆ ಈಗ ಇರುತ್ತಲ್ಲ, ಈಗ ಹಳ್ಳಿ ಕಡೆ ಇದ್ದಾಗ ಒಂದು ಸ್ವಲ್ಪ ಸಿಟಿ ಕಡೆ ಬಂದಿರಬೇಕು ಅಂತ ಅನಿಸುತ್ತೆ, ಮತ್ತು ಸಿಟಿ ಕಡೆ ಇದ್ದಾಗ ಈಗ ಹಳ್ಳಿ ಕಡೆ ಹೋಗಬೇಕು ಅಂತ ಅನಿಸುತ್ತೆ. ಸೊ ಆ ಥರ ಅವ್ರಿಗೆ ಅನ್ನಿಸ್ತಾ ಇತ್ತೇನೋ. ಆಮೇಲೆ ಆಫ್ಟರ್ ಮ್ಯಾರೇಜ್ ಇವರು ವರ್ಕಿಗಂತ ಸ್ಟಾರ್ಟಿಂಗ್ ಸುಮ್ಮನೆ ಹಿಂಗೆ ಕಾಲಂತ ಇಟ್ಟಾಗ ಹಿ ವಾಸ್ ನಾಟ್ ಲೈಕಿಂಗ್ ಇಟ್. ಇದೇನು ಜನ ಹಿಂಗಿದ್ದಾರೆ ಇಲ್ಲಿ ಬೆಂಗಳೂರಲ್ಲಿ, ನಾನು ಹೋಗಲ್ಲ ಅಂತೇಳಿ ಇಲ್ಲಿ ಅದನ್ನೇ ಕ್ವಿಟ್ ಮಾಡಿದ್ವಿ. ಆ್ಯಕ್ಚುಲಿ ನಿಮ್ಗೆ ಹೇಳ್ತೀನಿ ವೈ ಡಿಡ್ ವಿ ಸ್ಟಾರ್ಟ್ ಯೂಟ್ಯೂಬ್ ಅಂತ ಒಂದಿನ ಬೇಕು ಅಂತಂದರೆ ಅದು ವಾಟ್ ಆರ್ ದ ರೀಸನ್ಸ್, ಎಂಟೈರ್ ರೀಸನ್ಸ್ ಏನಿದೆ 1 2 3 ರೀಸನ್ಸ್ ಏನೇನೆಲ್ಲ ಇದೆ ಅದನ್ನೆಲ್ಲ ಬೇಕಾದ್ರೆ ವ್ಲಾಗ್ ಮಾಡೋಣ. ಅದಕ್ಕೆ ಕಾಮೆಂಟ್ ಹಾಕಿದ್ರೆ ವಿಲ್ ಮೇಕ್ ಅದು ವಿಡಿಯೋ ಆನ್ ಇಟ್. ನೀ ಸುಮ್ಮನೆ ಇರೋ. ಯುದ್ಧಕ್ಕೆ ಹೋಗ್ತಾ ಇದೀವಲ್ಲ ನಾವೀಗ ಹೋಗ್ತಾ ಇರೋ ಒಂದು ಶೂಟ್ ಎಲ್ಲಿ ಲೊಕೇಶನ್ ಅಂತಂದರೆ ಹಾಸ್ಪಿಟಲ್. ಅಲ್ಲಿ ಯಾಕೆ ಲೇಟ್ ಆಯಿತು ಅಂತ ಕೇಳಿದ್ರೆ ಬಂಗಾರ ಮಾತಾಡ್ತಾಳಂತೆ. ಇವತ್ತು ಅದೇ ಟಾಸ್ಕ್ ಬಂಗಾರಕ್ಕೆ. ಇನ್ನೇನು ನಾನೇ ಯಾವಾಗಲೂ ಹೇಳೋದು. ನೀನು ಹೇಳ್ತಿದ್ದೆ ಏನಿಗೆ ಲೇಟ್ ಅಂದರೆ ಅಲ್ಲ, ಈಗ ಟ್ರಾಫಿಕ್ಕು ಗಾಯ್ಸ್, ಹೆವಿ ಟ್ರಾಫಿಕ್. ಇಲ್ಲಿಂದ ಆ್ಯಕ್ಚುಲಿ ಹಾಸ್ಪಿಟಲ್ ಅಂತಂದರೆ ಅದು ಹೆಣ್ಮಕ್ಳು ಮಾತಾಡ್ತಾರೆ ಅಂದರೆ ಹೌದಾ ಪುಟ ಲೇಟ್ ಆಯಿತು, ಸರಿ ಅಮ್ಮ ಆಯ್ತು ಪರವಾಗಿಲ್ಲ ಬನ್ನಿ ಅಂತ. ಏನು ನಾವು ಬಟ್ ಲೇಟ್ ಆಯಿತು ಸಾರಿ. ನೀನು ಯಾಕೆ ಹಂಗೆ ಹೇಳ್ತಿ ಆ್ಯಟಿಟ್ಯೂಡಲ್ಲಿ? ನಾವು ಹಂಗಲ್ಲ ಹೇಳ್ತಿರೋದು, ನಾವು ಹೆಂಗೋ ಕೇಳೋಕ್ಕಾಗುತ್ತೆ. ಸಾರಿ ಸರ್ ಲೇಟ್ ಆಯಿತು ಅಂತ ಹೇಳಿ ಕೇಳ್ಬೋದು. ಸರ್ ಅಲ್ಲ ಮೇಡಮ್ ಅವರು, ಸಾರಿ ಮೇಡಮ್ ಲೇಟ್ ಆಯಿತು. ಟೀಚರ್ ಅಂತ ಹೇಳ್ಬಿಟ್ಟು ಹಂಗೆ ಓದಂಗಿರುತ್ತೆ. ಸಾರಿ ಟೀಚರ್ ಲೇಟ್ ಇರೋದನ್ನ ಹೇಳಬೇಕು. ಹಂಗಾರೆ ನೀನೆಲ್ಲೋ ಅದೇ ಹಿಂಗೆ ವರ್ಕ್ ಮಾಡೋಕ್ಕೆ ಇಷ್ಟ ಇಲ್ಲಲ್ಲ ಫಸ್ಟ್, ಅದಕ್ಕೆ ಒಬ್ರ ಹತ್ರ ಹೋಗಿ ವರ್ಕ್ ಮಾಡೋಕ್ಕೆ ಅವ್ರಿಗೆ ಇಷ್ಟ ಆಗಲ್ಲ, ಕೇಳೋಕ್ಕೆ ಅವೆಲ್ಲ ಒಂಥರ ಅಂತ. ಸೊ ನನ್ಗೆ ಹಂಗೆಲ್ಲ ಏನಿಲ್ಲ, ಎಲ್ಲಂದ್ರೆ ಎಲ್ಲಿ ಬೇಕಾದ್ರೆ ವರ್ಕ್ ಮಾಡ್ತೀನಿ. ಅಗ್ರಿಕಲ್ಚರಲ್ಲಿ ವರ್ಕ್ ಮಾಡಬೇಕಾ, ಬಟ್ ನನ್ನ ಹೆಲ್ತ್ ಸಪೋರ್ಟ್ ಮಾಡಿದ್ರೆ ಡೆಫಿನೆಟ್ಲಿ ಅಲ್ಲಿ ವರ್ಕ್. ನನಗೆ ಮಾಡೋದು ಅಂತ ಬ್ಯಾಕ್ ಪೇನ್ ಹೆವಿ ಕೇಳಬೇಕು ಅಂತಂದ್ರೆ ಅಲ್ಲೂ ಹೋಗಿ ಧೈರ್ಯ ಮಾಡ್ಕೊಂಡು ಲೇಟ್ ಆಗೋಯ್ತು ಹಂಗೆ ಹೆಂಗೆ ಅಂತ ಅವ್ರು ಕೇಳೋದು ನಾನು ಹೇಳ. ಬಟ್ ಇವತ್ತು ಇವ್ರು ಹೇಳೋದು ಲೇಟ್ ಆಗೋಯ್ತು, ಬಟ್ ಇವತ್ತು ಸಿಚುವೇಶನ್ ಹಿಂಗೆ ಹೇಳಿದ್ರೆ ಅವ್ರು ಯಾರಿಗೆ ತಾನೇ ಉರ್ದೋಗಲ್ಲ. ಅಯ್ಯೋ ಗಾಯಸ್, ಇವ್ ನಂಬ್ತಿರೋ ಬಿಡ್ತಿರೋ, ಇವರಿಂದ ನಾನು ಅನುಭವಿಸಿರೋದು ಇಷ್ಟಲ್ಲ. ವೆನ್ ಇಟ್ ಕಮ್ಸ್ ಟು ಪ್ರಮೋಷನಲ್ಲಾಗಲಿ ಎಷ್ಟೋ ವಿಷಯಗಳು. ಫಾರ್ ಎಕ್ಸಾಂಪಲ್ ಈಗ ಎಷ್ಟು ಅದ್ರ ಹೆಸರೇನು ಕಮರ್ಷಿಯಲ್ಸ್ ನಾವೇನು ಚಾರ್ಜಸ್ ಬಂಗಾರ ಹೆಸರಿಟ್ಬಿಟ್ಟವ್ರಿ ರೋಡ್ಗೆ, ಕ್ವೀನ್ಸ್ ರಸ್ತೆ ಅಂತೆ ಗಾಯ್ಸ್. ನಾನೇ ನಾಮಕರಣ ಮಾಡಿಸಿ. ಹೌದು, ಹಿಂದೆ ರೋಡಲ್ವ ಇದು. ಸೊ ಕಬ್ಬನ್ ಪಾರ್ಕ್ ಹತ್ರ ಇದೀವಿ ಈಗ. ಎಕ್ಸಾಕ್ಟ್ಲಿ ಕಬ್ಬನ್ ಪಾರ್ಕ್ ಹತ್ರ ಇದೀವಿ ಗಾಯ್ಸ್. ಯಾಕೆ ಹಿಂಗೆ ಖುಷಿಯಾಗಿ ಆಗ್ತಿದೆ, ನನಗೆ ಭಯ ಆಗ್ತಿದೆ. ಡಾಕ್ಟರ್ಗೆ 3 o'clock ಮೇಲೆ ಮೀಟಿಂಗ್ ಇದೆಯಂತೆ. ಸೊ ನಾವು ಇವತ್ತು ಶೂಟೇ ಮಾಡೋಕ್ಕಾಗಲ್ಲ, ಮತ್ತೆ ಬರಬೇಕು. ಬರ್ತೀಯಾ ದೂರ? ಸೊ ಇವಾಗ ಅಲ್ಲಿ ಹೋಗಿ ನಾನು ಕೇಳಕ್ಕೆ ಹೇಳಿದ್ದೀನಿ, ಅವ್ರದ್ದು ಮೀಟಿಂಗ್ ಆದಮೇಲೆ ಏನಾದರೂ ಸ್ಲಾಟ್ ಅವೈಲೇಬಲ್ ಇದೆಯಾ? ಏನಕ್ಕೆ ಈ ಹುಡುಗಂಗೆ ಸೀರಿಯಸ್ ಬಂತು ಗಾಯ್ಸ್. ಎಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ. ಇದೇ ಗೇಟ್ ನಂಬರ್ 19. ಟ್ರಾಫಿಕಲ್ಲಿ ಯಾರಾದರೂ ಬದುಕೋಕ್ಕಾಗುತ್ತಾ ಈ ರೇಂಜಿಗೆ? ಅದು ನಿಜನೇ, ಟ್ರಾಫಿಕ್ಕಿಂದನೇ ಹಿಂಗಾಗ್ತಾರೆ. ನಿನ್ನೆ ಅಂತೂ ನಾನೇನಕ್ಕೆ ಇವ್ರ ಮೇಲೆ ಬ್ಲೇಮ್ ಮಾಡ್ತೀನಿ ಅಂತಂದರೆ, ಇಷ್ಟು ನಾನು ತಲೆ ಕೆಡಿಸ್ಕೊಂಡು ಅಯ್ಯೋ ಅಂತ ಒದ್ದಾಡ್ತಿದ್ದೀನಿ. ಇವ್ರು ನೋಡಿದ್ರೆ ಆರಾಮಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ನೋಡಿ, ಅದನ್ನು ನೋಡಿ, ಇದನ್ನು ನೋಡಿ, ಕಡಲೆಕಾಯಿ ತಿನ್ನೋಣ ಅಂತ. ಕಾಲ ಮಿರೋಗಿದೆ, ತಡೆಯೋಕ್ಕಾಗಲ್ಲ. ಏನಿದ್ರು ಶೂಟ್ ಮಾಡ್ಕೊಂಡು ಬರ್ಬೇಕಷ್ಟೇ, ಬಿಟ್ಟರೆ ಇನ್ನೇನು ಚೇಂಜ್ ಮಾಡೋಕ್ಕಾಗಲ್ಲ. ಅದೊಂದು ತಲೆ ಇಟ್ಕೊಂಡು ಫಿಕ್ಸ್ ಆಗ್ಬಿಟ್ಟು ಡಾಕ್ಟರ್ ಅವೈಲೇಬಲ್ ಇಲ್ಲ ಅಂದರೆ ಮತ್ತೆ ಸ್ಕೆಡ್ಯೂಲ್ ಆಗುತ್ತೆ, ರೀಸ್ಕೆಡ್ಯೂಲ್ ಆಗುತ್ತೆ. ಹಂಗೆಲ್ಲ ಮಾಡಬಾರ್ದು. ಯಾರಾದ್ರೆ ಏನು ಮಾಡ್ತೀಯ? ನಮಗೆ ಡಾಕ್ಟ್ರೇ ಬೇಡ, ಯಾರಾದರೂ ಸಿಸ್ಟರ್ ಇದ್ದರೆ ಕರೆಸ್ಬಿಡಿ ಎತ್ತಗೆ, ವಾರ್ಡ್ ಬಾಯ್ ಸಿಸ್ಟರು ಶೂಟ್ ಮಾಡ್ಕೊಂಡು. ಅವರೆಲ್ಲ ಫರ್ಟಿಲಿಟಿ ಎಕ್ಸ್ಪರ್ಟ್ಸ್, ಅವ್ರೇನು ಹೇಳ್ತಾರೆ ಅವ್ರದ್ದೇನೆ ವಿಡಿಯೋ ಇಂಟರ್ವ್ಯೂ ಥರ ಮಾಡಬೇಕಾಗಿರೋದು, ಕೇಳಬೇಕಾಗಿರೋದು. ಇವಾಗ ಬಂದ್ವಿ ಲೊಕೇಶನ್ಗೆ. ಏನಪ್ಪ 2 ಗಂಟೆಗೆ ಬಿಟ್ಟು 4 ಗಂಟೆಗೆ ಬರ್ತೀವಿ ಅಂದರೆ ಹೆಂಗೆ ಟ್ರಾಫಿಕ್? Can you meet the doctor now? Yes, sir, I can hear you. You have to introduce me. Sure. Like I have the reference contact number who is Divya. Divya. Mamta. Sure. Yes. Okay, all You right. want something? Coffee, tea? Shall I come? Nothing else. Thank you. ಕೊಟ್ಬಿಡ ಕೇಳಿ ಬಂಗಾರ. Nothing else. You had We'll have later. ಎತ್ತರಲ್ಲೇ ಹೊಟ್ಟೆ ಎಷ್ಟು ಅಂತಿದ್ದಲ್ಲ, ಲಂಚೇ ಕೊಟ್ಬಿಡಿ ಅಂತಾನೆ. ಹಿಂಗೆ ಹಾಕ್ಬಿಟ್ಟು ಮೀಲ್ಸ್ ಕೊಟ್ಬಿಡ್ತಾರೆ ಇಲ್ಲಿ. ಒಂದು ಫುಲ್ ಮೀಲ್ಸ್ ತರಿಸಿದ್ರೆ ಇಬ್ರು ಕೊಟ್ಟು ಇದೆ ನನಗೆ ಕೇಳಿದ್ರೆ 4 ಗಂಟೆ ಏನು ತಿಂದಿಲ್ಲ.
ಈಗ ಏನು ಬೇಕು ಅಷ್ಟರಲ್ಲಿ ಏನು ಬೇಕು ಹೇಳಾಯ್ತು. ಅಲ್ಲಿ ನನಗಿರೋದು ಏನೂ ಬೇಡ. ನನಗೆ ಬಿಂಗೋ ಕುರ್ಕುರೆ ಇದೆಲ್ಲ ನೋಡ್ರೆ ಇಷ್ಟ ಆಗ್ತಿಲ್ಲ. ಕುಡಿತೀನಿಲ್ಲ ಫೋರ್ಸ್ ಮಾಡಿ ಈ ಚಿಚ್ಚು ಬೇರೆ ಬೈತು ನನಗೆ, ಯಾಕೇನು ಬೇಡ ಅಂತ ಅಲ್ಲಿ ಅವರು ಕೇಳ್ತಾರೆ, ಅಂದರೆ ಅದು ಅತಿಥಿ ಉಪಚಾರದ ಥರ ಏನು ಬೇಕು ಏನು ತಗೋತೀರ ಅಂತ ಕೇಳ್ತಾರೆ. ನಾನೇ ಕೇಳಿದೆ ಅಂದರೆ ನಾನು ಫುಲ್ ಮೇಸೇ ಕೇಳ್ತೀನಿ, ಅಷ್ಟೊತ್ತಿದೆ ಓಕೆ. ಸೊ ನಾನು ಕೇಳಿದ್ರೆ ಆ ರೇಂಜಿಗೆ ಕೇಳ್ತೀನಿ. ಅಲ್ಲ ತಲೆ ಹೇಳ್ತೀನಿ ಕೇಳಿ, ನಾನು ಕೇಳಬೇಕಂತ ಅಂದ್ಕೊಂಡ್ರೆ ನಾನು ಮೀಲ್ಸೇ ಕೇಳ್ತೀನಿ. ಕೇಳೋಕ್ಕೆ ಮಗ ಇರುತ್ತೆ, ಅಲ್ಲಿ ಬೈತಾ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾನೇನು ಅಂದರೆ ಅವಳಿಗೆ ಹೇಳಿದ್ರೆ ಏನು ಇರ್ಬೋದು ಅಂತ ಒಂದು ಕ್ಯಾಲ್ಕುಲೇಟ್ ಮಾಡ್ಕೊಂಡು ಏನು ತರಿಸ್ಬೋದು ಅಂದಮೇಲೆ ಏನೋ ಒಂದು ಹೇಳ್ತೀನಿ. ಅವ್ರು ಬಂದ್ಬಿಟ್ಟು ಅವಾಗಲೇ ಏನಾದ್ರು ಬೇಕಾ ಅಂತ ಕೇಳಿದ್ರೆ ಏನು ಬೇಡ ಅಂತ ಸುಮ್ಮನೆ ಕಳಿಸ್ಬಿಟ್ರೆ ಎಷ್ಟು ಆಗ್ತಿದೆ ಅಂತ ತರಲೆ ಅಲ್ಲಿ ಏನಾದ್ರು ಕೇಳೋದು ಬಿಟ್ಬಿಟ್ಟು ಏನೋ ಮಾಡ್ತಿದ್ದೆ ನೀನು ಅಂತಂದೆ. ಆಮೇಲಿಂದ ತರಿಸಿದ್ದು ಇದೊಂದು ಟೀ ಕುಡ್ಕೊಂಡು ನೆಕ್ಸ್ಟ್ ಏನು ಹೇಳಿದ್ದು ಪಪ್ಸ ಅವರು ಸ್ಯಾಂಡ್ವಿಚ್ ಅಂತ ಹೇಳಿದ್ರು. ಓಕೆ ಏನಾದರೂ ಪರವಾಗಿಲ್ಲ ಓಕೆ ಅಂತ. ಓಕೆ ಸ್ಯಾಂಡ್ವಿಚ್ ತಿಂತೀವಿ ಗೈಸ್ ಇವಾಗ. ಹೇಳಬೇಕು ಅಂದರೆ ನನ್ನ ತಮ್ಮ ನನ್ನ ಜೊತೆ ಇದ್ದ, ಅವನೇನು ತಿನ್ನಕ್ಕೆ ಬಿಡಲ್ಲ. ಇದು ಮುಸಿ ಬಿಟ್ಬಿಡುತ್ತೆ ತಿನ್ನೋಕ್ಕೆ. ಓಕೆ ಫೈನ್ ಅಂದರೆ ನನಗೆ ಹೆಂಗಾಗುತ್ತೆ ಅಂತಂದರೆ ಮುಖ ನೋಡ್ಕೊಂಡು ಕೂತ್ಕೊಬಿಟ್ಟು ನಾನು ತಿಂತಾ ಇರ್ತೀನಿ. ಈ ಕಡೆ ತಗೊಂಡು ಒಂದು ಪೀಸ್ ಬಾಯಿಗೆ ಇಟ್ಕೊಳ್ಳೋಣ ಅಂತಂದರೆ ಚಿಚ್ಚೋ ಅಂತಂದರೆ ತಗೋ ಆಯ್ತು ಒಂದು ಬೈಟು ಅಂತಂದರೆ ನೆಕ್ಸ್ಟ್ ಇನ್ನೊಂದು ಬೈಟ್ ನಾನು ತಿನ್ನೋಕೆ ಚಿಚ್ಚೋ ಅಂತ ಹೇಳ್ತಿರ್ಗ ಹಿಂಗೆ ಮಾಡಿ ಅರ್ಧ ಆಯಿತು ಒಂದು ಬೈಟ್ ಹಿಂಗಂತೇನಿ ನನಗೆ ಏನು ಹೆಂಗಂತ ಹೆಂಗೆ ಹೇಳ ಬರೀ ಸುಳ್ಳು ಅಂತ. ಏನು ಮಾಡೋದು ಅಕ್ಕಂಗೆ ಹಂಗೆಲ್ಲ ಬೈಬೇಡಿ ನೀವು ಅಂತಂತ ನನ್ನ ಮೇಲೆ ಫೈಟಿಗೆ ಬಂದುಬಿಡ್ತಾರೆ. ಆಮೇಲೆ ನನಗೆ ಬೈಯೋದೇ ಇಲ್ಲ. ನೀನು ಯಾವಾಗ ಮತ್ತೆ ಇನ್ನೂ ವರ್ಷ ನಂಗೆ ಬೈತಿದ್ದೆ. ಬೈಯಲ್ಲ ಅಂದರೆ ಅದೂ ಆ ಥರ ಕಾಣಿಸ್ಬಿಟ್ರೆ ನನಗೇನು ಹಂಗೆ ಗೈಸ್ ಹೈ ತಿನ್ಬಿಡ ತೆಗಿ ಹಿಂಗೆ ಅನ್ನೋದಕ್ಕೂ ಮನ್ಸು ಬರಲ್ಲ ನನಗೆ. ಊಟನ ಕಾಯಿಸಬಾರ್ದು, ಬಿಸಿ ಆರೋಗ್ತದೆ. ತಿಂದ್ಬಿಟ್ಟು ಮತ್ತೆ ವ್ಲಾಗ್ ಮಾಡಬೇಕಾರೆ ಓಕೆ